ಏನಾದ್ರೂ ಉಳಿಸ್ಕೊಂಡು ಬಂದ್ರೆ ಇದೇ ನಿನ್ಗೆ. ಓದೋ ಮಕ್ಳು ಚೆನ್ನಾಗಿ ತಿದ್ಕೊಂಡು ಓಡಾಡ್ಕೊಂಡಿರ್ಬೇಕು. ಮಹಾಬಲ, ಮಂಗಳ, ಬನ್ನಿ ಬೇಗ. ಪಾರ್ವತಿ, ಸುಧಾರಿಸ್ಕೊಳ್ಳೆ. ಸಾಕುರಿ, ಇಷ್ಟು ದಿವಸ ಕಣ್ಣಿಲ್ದೆ ಸುಧಾರಿಸ್ಕೊಂಡಿದ್ದು. ಇನ್ಮೇಲಾದ್ರೂ ಲವಲವಿಕೆಯಿಂದ ಇರ್ತೀನಿ. ಸರಿನಮ್ಮ, ಬರ್ತೀನಿ ಕಡೆ. ಸರಿ, ಬರ್ತೀನಮ್ಮ. ಹುಷಾರು. ಅಪ್ಪ, ರಜೆ ಆಚೆಗೆ ಸೈನ್ ಹಾಕ್ಬೇಕು. ಹೌದಾ? ನಡಿ, ನಾನೇ ಬಂದು ಪ್ರಿನ್ಸಿಪಾಲ್ಗೆ ಹೇಳ್ತೀನಿ. ಅಲ್ವಾ ಸದಾನಂದ, ತಿಂಗ್ಳುಗಟ್ಲೆ ನೀನಿರ್ಲಿಲ್ಲ. ನೀನೊಂದ್ ಕಡೆ, ನಿನ್ ಚಪ್ಪಲಿ ಒಂದ್ ಕಡೆ, ಕೇಶವನಾಥ್ರು 5 ಲಕ್ಷ ಕೊಟ್ಟು ಮಂಗಳೂರಿಗೆ ಕಳ್ಸಿದ್ರು ಅನ್ನೋ ಸುದ್ದಿ ಒಂದ್ ಕಡೆ. ಈಗ ನಾನು ಏನ್ ಮಾಡ್ಬೇಕು ಅಂತ ನೀವುಗಳು? ವಿಕಾರವಾಗಿ ಮಲಗಿದ್ದೆ ಆಸ್ಪತ್ರೆಯಲ್ಲಿ. ಅಪ್ಪ ಅಮ್ಮ ಆಗಿ ಅಷ್ಟು ತಿಳ್ಕೊಳ್ಳೋದ್ ಬೇಡ್ವೇನು ನಿನಗೇನಾಗಿತ್ತು ಅಂತ? ನೋಡಮ್ಮ, ಸಂಕಟಗಳೆಲ್ಲ ಮುಗ್ದಿದೆ, ಮತ್ತೆ ಅದನ್ನ ಕೆದಕ್ಬೇಡಿ, ಚೆನ್ನಾಗಿರಲ್ಲ. ನಾನೇನ್ ಜೈಲಿಂದ ತಪ್ಸ್ಕೊಂಡ್ ಬಂದಿಲ್ಲ, ಮತ್ತೆ ಹಳೆದೆಲ್ಲ ನನ್ನ ಮುಂದೆ ಎತ್ಬೇಡಿ ಅಷ್ಟೇ. ಒಂದ್ ವರ್ಷ ಆಗಿತ್ತು. ಹತ್ತತ್ರ ನಿಮ್ ಮುಖ ನೋಡ್ದೆ, ದೇವಿ ಮುಖ ನೋಡ್ದೆ. ದುರಂತ ಅಲ್ವಾ? ಮಗಳ ಮುಖ ನೋಡ್ದೆ, ಗಂಡನ ಮುಖ ನೋಡ್ದೆ ಮಲ್ಗೆ ಹೇಳೋದು. ಹಳೇ ದಿನಗಳನ್ನೇ ಯಾಕೆ ನೆನಪಿಸ್ಕೋತೀಯ? ಈಗೆಲ್ಲ ಸರಿ ಇದೆ ಅಲ್ವಾ? ಯಾಕೆ ನೆನ್ಪಿಟ್ಕೋತೀಯ ಹಳೇದನ್ನೆಲ್ಲ? 3 ವರ್ಷದ ಮಗು ತರ ನೋಡ್ಕೊಂಡ್ರಿ ನನ್ ಕಣ್ ಬರೋವರೆಗೂ. ಕಷ್ಟ ಕೊಟ್ಟಾಗಿರಿ, ನ್ಯೂನತೆಗಳನ್ನ ಇಟ್ಕೊಂಡು ಮನೆಯವ್ರ ಜೊತೆ ಬದುಕೋದು. ಅಯ್ಯ ತೆಗಿ, ಯಾವ ಸೀಮೆ ಕಷ್ಟನೇ? ಹಗಲಲ್ಲೂ ಕತ್ತಲ್ ಕಳೆದಲ್ಲ ಅಂತ ಬೇಸರ ಅಷ್ಟೇ, ಅದ್ಬಿಟ್ರೆ ಬೇರೆ ಏನಿಲ್ಲ. ಹೋದ ಬೆಳಕು ಮತ್ತೆ ಬಂದಂಗಾಯ್ತು ಕಣೆ ನನಗೆ. ಅದೃಷ್ಟವಂತ ಅಲ್ವಾ ನಾನು? ನೀವು ದುಃಖ ಪಡ್ಬೇಡಿ, ನಿಮ್ ದುಃಖ ನಾನು ನೋಡಕ್ಕಾಗಲ್ಲ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ರೀ ಇವತ್ತು. ಮೊದಲನೇ ಶ್ರಾವಣ ಶನಿವಾರ. ದೇವ್ರ ಬಗ್ಗೆ ನನ್ನ ಮನಸ್ಥಿತಿ ಗೊತ್ತಿದ್ದು ದೇವಸ್ಥಾನಕ್ಕೆ ಕರೀತೀಯಲ್ಲ ಪಾರ್ವತಿ. ಚಾಮುಂಡಿ ಬೆಟ್ಟದಲ್ಲಿ ಕಂಡು ಬಂದಿದೆ, ಒಳ್ಳೇದಾಗಿದೆ. ಅಮ್ಮನವ್ರಿಗೆ ಪೂಜೆ ಕೊಡೋಣ ಅಂತ. ಬೇಡ ಅನ್ಬೇಡಿ, ಮನಸ್ಸಿನಲ್ಲಿ ಆಸೆ. ಬೇಸರ ಮಾಡಿ ನಿನ್ನ ಮನಸ್ಸು ಯಾಕೆ ಮರೀಲಿ? ಬರ್ತೀನಿ, ಆದರೆ ದೇವಸ್ಥಾನದ ಒಳಗಡೆ ಬರಲ್ಲ. ಕೈ ಮುಗಿಯೋ ಮನಸ್ಸಿಲ್ಲ ದೇವರಿಗೆ. ಬರ್ತೀನಿ. ನೀನು ಹೋಗೋ ಸದಾನಂದ, ಯಾಕೆ ಅರೆ ಮನಸ್ಸಿನಲ್ಲಿದ್ಯಾ? ಹಾಗೇನಿಲ್ಲ ದೊಡ್ಡಮ್ಮ, ದೇವಿನ ದೇವಸ್ಥಾನದಿಂದ ಹೊರಗಾಕಿದ್ರು ಶ್ರೀಧರ ತಂತ್ರಿಗಳು. ವಾಪಸ್ ಮನೆಗೆ ಹೋಗ್ಬಿಡೋಣ ಅನ್ನಿಸ್ತಿದೆ. ಈಗೆಲ್ಲ ಒಳ್ಳೇದಾಗ್ಲಿಲ್ವೇನಪ್ಪ? ವಿಚಾರ್ಸಕ್ಕ ಸದಾ ಮೌನ, ಬೆಟ್ಟದಿಂದ ಬಂದಾಗಿಂದ. ಸುಮ್ಮನೆ ಒಳಗೆ ಹೋಗು. ನನ್ನ ಮೇಲೆ ಗೌರವ ಇದ್ರೆ ಒಳಗಡೆ ಹೋಗು. ಕರ್ಕೊಂಡು ಹೋಗು ಮಗಳ, ಹೋಗು. ಬಾರು. ಏನೋ ವಿಷಯ ಮಾತಾಡೋದಿದೆ, ಅಮ್ಮನವ್ರ ದೇವಸ್ಥಾನದ ಹತ್ರ ಪ್ರಸ್ತಾಪ ಮಾಡ್ತೀನಿ ಹಿಂದೆ. ಏನು ವಿಷಯ? ನಮ್ ದೇವಿ ವಿಷಯ ರೀ. ದೇವಿ ಚೆನ್ನಾಗಿದೆಯೇನಮ್ಮ? ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ. ಪಾರ್ವತಿಯವರು ಕಂಡು ಬಂದಂತೆ ಅಮ್ಮನವರು ಕೈ ಬಿಡ್ಲಿಲ್ಲ. ಪಾರ್ವತಿಯವರು ಬರ್ಲಿಲ್ವಾ? ಬಂದಿದ್ದಾರೆ, ಹೊರಗಡೆ ಭಾವನವ್ರ ಜೊತೆಗಿದ್ದಾರೆ. ಮಂಗಳಾರತಿ ಹೊತ್ತಿಗೆ ಬರ್ತಾರೆ. ತ್ರಿಪುರೇಶ್ವರನಂತೆ ಮಹಾಬಲನೆಂದು ಒಳ್ಳೇದಾಗ್ಲಿ. ಅತ್ತಿಗೆ ಕಣ್ಣು ಬಂತು, ಅಣ್ಣ ನಮಗೆ ಬೆಳಕು ಕೊಟ್ಟ. ಅಣ್ಣನಿಗೆ ಒಳ್ಳೇದಾಗ್ಲಿ ಅಂತ ಅಣ್ಣನ ಹೆಸರಲ್ಲಿ ಒಂದು ಅರ್ಚನೆ ಮಾಡ. ನಿಮ್ಮ ಕುಟುಂಬದ ಗೋತ್ರ ನಕ್ಷತ್ರ ಎಲ್ಲ ಗೊತ್ತು, ಅರ್ಚನೆ ಮಾಡ್ತೀನಿ. ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಭಯಾನಂದಾಯದಾರೋಗ್ಯ ಅಷ್ಟೈಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಶ್ರೀ ದುರ್ಗಾ ಪರಮೇಶ್ವರಿ ದೇವತಾ ಪ್ರೀತ್ಯರ್ಥ. ಅಮ್ಮ, ಅಪ್ಪ ಅಮ್ಮಂಗೆ ಮನಕ್ಲೇಶಗಳು ಕೊಡ್ಬೇಡ. ಅಮ್ಮ ಯಾವಾಗ್ಲೂ ಹೀಗಿರೋ ಹಾಗೆ ಸಂತೋಷವಾಗಿರೋ ತರ ಮಾಡಮ್ಮ. ಧರ್ಮಾಕರ್ಷಣೀ ನಮಃ, ಧರ್ಮವನ್ಮಾದಿನ್ಯೇ ನಮಃ, ಶ್ರೀ ದುರ್ಗಾ ಪರಮೇಶ್ವರಿ ದೇವತಾಭ್ಯೋ ನಮಃ. ದೇವಿ ದುರ್ಗಾ